ಸುಂದರವಾದಂತಹ ಪಶ್ಚಿಮ ಭಾಗದಲ್ಲಿರುವಂಥ ಗುಜರಾತ್ ರಾಜ್ಯದ ಅಹಮದಾಬಾದ್ ಅನ್ನುವಂಥ ಒಂದು ಕ್ಷೇತ್ರವನ್ನು ನಾವು ಇವತ್ತು ನೋಡ್ತಾ ಹಾಗೂ ಅಹಮದಾಬಾದಲ್ಲಿರುವಂಥ ಪ್ರಸಿದ್ಧ ಕೆಲವೊಂದಷ್ಟು ದೇವಸ್ಥಾನಗಳನ್ನು ನಾವು ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾ ಮೊದಲನೇದಾಗಿ ಗಜರಾಜನವನ್ನು ದರ್ಶನವನ್ನು ಮಾಡಿ ಇಲ್ಲಿಂದ ನಾವು ನೇರವಾಗಿ ಈ ಅಹಮದಾಬಾದ್ ಸಿಟಿಯಲ್ಲಿರುವಂತಹ ದೇವಸ್ಥಾನಗಳನ್ನು ಅಂದರೆ ಒಂದು ದಿನದ ಒಂದು ಆಧ್ಯಾತ್ಮಿಕವಾದಂತಹ ಇಲ್ಲಿ ಕ್ಷೇತ್ರಗಳ ಒಂದು ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ. ಶಾಂತತೆಯನ್ನು ಕೂಡಿದಂತಹ ಅದೇ ರೀತಿಯಾಗಿ ಸಮುದ್ರದ ಒಂದು ದಂಡೆಯಲ್ಲಿರುವಂತಹ ಈ ಒಂದು ಗುಜರಾತ್ ರಾಜ್ಯದ ಅಹಮದಾಬಾದ್ ಸಿಟಿಯನ್ನು ಬಹಳ ಸುಂದರವಾದಂತಹ ಹಾಗೂ ಸ್ವಚ್ಛವಾದಂತಹ ಶಾಂತತೆಯನ್ನು ವ್ಯಕ್ತಪಡಿಸುವಂತಹ ಒಂದು ನಗರವಾಗಿ ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಈ ನಗರವನ್ನು ಪರ್ಯಟನ ಮಾಡ್ತಾ ನಗರದ ಪ್ರತಿಯೊಂದು ಭಾಗದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ವ್ಯಕ್ತಪಡಿಸುವಂತಹ ಪ್ರತಿಮೆಗಳನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಆ ಒಂದು ಅಹಮದಾಬಾದ್ ನಗರದ ಒಂದು ಸುಂದರವಾದಂತಹ ನೋಡ್ತಾ ಮೊದಲನೇದಾಗಿ ನಾವು ಇಲ್ಲಿ ಪ್ರಸಿದ್ಧವಾದಂತಹ ಇಸ್ಕಾನ್ ಟೆಂಪಲ್, ಕೃಷ್ಣನ ಆ ಪರಮಾತ್ಮನ ಒಂದು ಸ್ವರೂಪವನ್ನು ವ್ಯಕ್ತಪಡಿಸುವಂತಹ ಇಸ್ಕಾನ್ ಟೆಂಪಲ್ಗೆ ಪ್ರಥಮವಾಗಿ ಇಲ್ಲಿ ನಾವು ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಆ ದರ್ಶನಕ್ಕಿಂತ ಮುಂಚಿತವಾಗಿ ಮಹದ್ವಾರವನ್ನು ಪ್ರವೇಶಿಸ್ತಾ ಆ ಮಹದ್ವಾರದ ಮೂಲಕವಾಗಿ ನಾವು ಒಳಗೆ ಪ್ರವೇಶಿಸಿದಾಗ ಪರಮಾತ್ಮನ ತಾನು ಶೇಷ ರೂಪವಾಗಿ ಮಲಗಿರುವಂತಹ ಚಿತ್ರೀಕರಣ ಜೊತೆಗೆ ಪರಮಾತ್ಮನ ವಿಶ್ವರೂಪ ದರ್ಶನವನ್ನು ಕೊಡುವಂತಹ ಜಗತ್ತಿಗೆ ತಾನು ತನ್ನ ರೂಪವನ್ನು ತೋರಿಸಿದಂತಹ ಚಿತ್ರೀಕರಣವನ್ನು ಇಲ್ಲಿ ಬಹಳ ಸುಂದರವಾಗಿ ಚಿತ್ರೀಕರಿಸಿದ್ದಾರೆ. ಇಂಥ ಒಂದು ಚಿತ್ರೀಕರಿಸಿದಂತಹ ದೇವಸ್ಥಾನದಲ್ಲಿ ಎಲ್ಲಿ ಒಂದು ನೋಡಲಿಕ್ಕೆ ಸಿಗೋದಲ್ಲ, ಅಷ್ಟು ಸುಂದರವಾದಂತಹ ಪರಮಾತ್ಮನ ಒಂದು ವಿಶ್ವರೂಪ ದರ್ಶನವನ್ನು ತೋರಿಸ್ತಾ ಅದೇ ರೀತಿಯಾಗಿ ಅರ್ಜುನನಿಗೆ ತನ್ನ ರೂಪವನ್ನು ತೋರಿಸಿದಂಥ ಚಿತ್ರಣವನ್ನು ಇಲ್ಲಿ ತೋರಿಸಿದ್ದಾರೆ. ಅದೇ ರೀತಿ ದೇವತೆಗಳು ಪರಮಾತ್ಮನಲ್ಲಿ ಶರಣಾಗತಿ ಆಗಿದ್ವಿ. ಅದೇ ರೀತಿಯಾಗಿ ಬಾಲ್ಯಾವಸ್ಥೆಯಲ್ಲಿ ಅದೇ ರೀತಿಯಾಗಿ ಪರಮಾತ್ಮನ ಒಂದು ತನ್ನ ಅವತಾರಗಳ ರೂಪವನ್ನು ಇಲ್ಲಿ ಬಹಳ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಪರಮಾತ್ಮ ಅನಂತ ಬ್ರಹ್ಮಾಂಡಗಳ ರೂಪದಲ್ಲಿ ಮಲಗಿದ್ದರು ಇಲ್ಲಿ ಚಿತ್ರೀಕರಿಸಿದ್ದಾರೆ. ಇನ್ನೊಂದು ಕಡೆ ಆ ಪರಮಾತ್ಮನ ಒಂದು ಅನಂತ ಬ್ರಹ್ಮಾಂಡದ ಸ್ವರೂಪದಲ್ಲಿ ಪರಮಾತ್ಮನ ಭಕ್ತರಿಗೆ ದರ್ಶನವನ್ನು ಕೊಡುವಂತಹ ಚಿತ್ರೀಕರಿಸಿದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮನ ಅವತಾರಗಳನ್ನು ಬಹಳ ಸುಂದರವಾದಂತಹ ಭಕ್ತಾದಿಗಳಿಗೆ ತಿಳಿಯುವ ರೂಪದಲ್ಲಿ ಬಹಳ ಸುಂದರವಾದಂತಹ ಶೈಲಿಯಲ್ಲಿ ದಶಾವತಾರಗಳನ್ನು ಇಲ್ಲಿ ಚಿತ್ರೀಕರಿಸಿದ್ದನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ನೋಡಿ, ಎಷ್ಟು ಸುಂದರವಾದಂತಹ ಪರಮಾತ್ಮನ ಅನಂತ ನಾರದರ ಇರಬಹುದು, ಪರಮೇಶ್ವರ ಎಲ್ಲ ದೇವತೆಗಳನ್ನು ಇಲ್ಲಿ ನೋಡುವಂಥದ್ದು. ಅದೇ ರೀತಿಯಾಗಿ ಆ ದೇವಸ್ಥಾನದ ಒಳಗಿನ ಭಾಗದಲ್ಲಿ ಆ ಭಕ್ತರು ಭಜನೆಯನ್ನು ಮಾಡುವುದನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಇಲ್ಲಿ ನರಸಿಂಹ ಅವತಾರ ಇರ್ಬೋದು, ವಾಮನ ಅವತಾರ ಇರ್ಬೋದು, ಅದೇ ರೀತಿಯಾಗಿ ಪರಶುರಾಮ ಅವತಾರ, ಅನೇಕ ಅವತಾರಗಳನ್ನು ಬಹಳ ಸುಂದರವಾದಂತಹ ಶೈಲಿಯಲ್ಲಿ ರಾಮ ಸೀತೆಯನ್ನು ಇಲ್ಲಿ ಬಹಳ ಸುಂದರವಾದಂತಹ ಸಮುದ್ರ ಮಂಥನೆಯನ್ನು ಮಾಡಲು ಮತ್ಸ್ಯಾವತಾರವನ್ನು ಬಹಳ ಒಂದು ಸುಂದರವಾದಂತಹ ಶೈಲಿಯಲ್ಲಿ ವರ್ಣನೆಯನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತೀವಿ. ಅದೇ ರೀತಿಯಾಗಿ ಈ ದೇವಸ್ಥಾನವನ್ನು ನಾವು ನೋಡಿದಾಗ 15ನೇ ಶತಮಾನದ ಕೊನೆಯಲ್ಲಿ ಇಂದಿನ ಗುಜರಾತ್ ಅಹಮದಾಬಾದ್ ಸಮೀಪದ ಅಡಲಾಜ್ ಎಂಬ ಗ್ರಾಮವು ವಾಘೇಲ್ ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿತ್ತು. ಆ ಕಾಲದಲ್ಲಿ ರಾಜ ರಾಣಾ ವೀರಸಿಂಗ್ ವಾಘೇಲ್
ಪ್ರಜೆಗಳ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಭವ್ಯವಾದ ಮೆಟ್ಟಲು ಬಾವಿಯನ್ನು ನಿರ್ಮಿಸಲು ನಿರ್ಧರಿಸಿದರು. ಗುಜರಾತಿನಲ್ಲಿ ಮಳೆ ಕಡಿಮೆ ಬೀಳುವುದರಿಂದ ಆಳವಾದ ಬಾವಿಗಳು ಜಲಜೀವನ ಆಧಾರವಾಗಿದ್ದವು. ಆದ್ದರಿಂದ ರಾಜನು ಅತ್ಯುನ್ನತ ಶಿಲ್ಪಿಗಳನ್ನು ಕರೆಸಿ ಅದ್ಭುತ ಬಾವಿಯನ್ನು ನಿರ್ಮಿಸಿದನು. ಅದೇ ಸಮಯದಲ್ಲಿ ಗುಜರಾತ್ ಸುಲ್ತಾನಾಗಿದ್ದ ಸುಲ್ತಾನ್ ಅಹಮದ್ ಬೇಗಡ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಅವನ ಅಡಲಾಜ್ ರಾಜ್ಯದ ಮೇಲೆ ದಾಳಿ ನಡೆಸಿದನು. ರಾಜ ವೀರ್ ಸಿಂಗ್ ಧೈರ್ಯದಿಂದ ಹೋರಾಡಿದ ಯುದ್ಧದಲ್ಲಿ ಮರಣ ಹೊಂದಿದನು. ಬಾವಿಯ ನಿರ್ಮಾಣ ಅರ್ಧಕ್ಕೆ ನಿಂತಿತು. ಮುಂದೆ ರಾಜನ ಪತ್ನಿ ರಾಣಿ ವೃಧಾಬಾಯಿ ಅತ್ಯಂತ ಜ್ಞಾನವಂತವಳು ಮತ್ತು ಧೈರ್ಯಶಾಲಿಯಾಗಿದ್ದಳು. ಅವಳ ಸೌಂದರ್ಯದ ಬಗ್ಗೆ ಹೇಳಿದ ಮೊಹಮ್ಮದ್ ಬೇಗಡನು ಅವಳನ್ನು ವಿವಾಹವಾಗಲು ಬಯಸಿದನೆಂದು ಜನಪ್ರಿಯ ಕಥೆ ಹೇಳುತ್ತದೆ. ರಾಣಿಯು ಒಂದು ಷರತ್ತು ಇಟ್ಟಳು. ತನ್ನ ಪತಿ ಆರಂಭಿಸಿದ ಬಾವಿಯನ್ನು ಮೊದಲು ಸಂಪೂರ್ಣವಾಗಿ ನಿರ್ಮಿಸಬೇಕು, ನಂತರ ನಿಮ್ಮ ಪ್ರಸ್ತಾವನೆ ಬಗ್ಗೆ ಯೋಚಿಸುತ್ತೇನೆ. ಸುಲ್ತಾನ ಇದಕ್ಕೆ ಒಪ್ಪಿಕೊಂಡನು. ದೇಶದ ಅತ್ಯುನ್ನತ ಶಿಲ್ಪಿಗಳನ್ನು ಹಗಲಿರಲು ದುಡಿದು ಅದ್ಭುತ ಬಾವಿಯನ್ನು ನಿರ್ಮಿಸಿದರು. 5 ಮಹಡಿಗಳು, 100 ಕೆತ್ತನೆಗಳು, ಕಲ್ಲಿನ ಕಂಬಗಳು, ಬಾಲ್ಕನಿಗಳು, ಹೂವಿನ ಅಲಂಕಾರಗಳು ಮತ್ತು ದೇವತೆಗಳ ಶಿಲ್ಪಗಳಿಂದ ಬಾವಿ ಅಲಂಕಾರವಾಯಿತು. ಇದು ನೀರಿನ ಸಂಗ್ರಹದ ಜೊತೆಗೆ ಪ್ರಯಾಣಿಕರ ವಿಶ್ರಾಂತಿ ಕೇಂದ್ರವು. ಸಾಬರಮತಿಯ ನದಿಯ ದಡದಲ್ಲಿರುವ ಸಾಬರಮತಿ ಆಶ್ರಮ ಕೇವಲ ಮಹಾತ್ಮ ಗಾಂಧೀಜಿಯವರು ವಾಸಿಸುವ ಸ್ಥಳವಲ್ಲ, ಅದು ಸತ್ಯ, ಅಹಿಂಸೆ, ಸೇವೆ ಮತ್ತು ಆತ್ಮಶುದ್ಧಿಯ ಸಾಧನ ಕೇಂದ್ರವಾಗಿದೆ. ಮಹಾತ್ಮ ಗಾಂಧೀಜಿಯವರು 1917ರಲ್ಲಿ ಆಶ್ರಮವನ್ನು ಸ್ಥಾಪಿಸಿದರು. ಅವರು ಆಶ್ರಮಕ್ಕಾಗಿ ಸ್ಥಳವನ್ನು ಆರಿಸಿಕೊಂಡಾಗ ಒಂದು ಅರ್ಥಪೂರ್ಣ ಮಾತನ್ನು ಹೇಳಿದರು. ಈ ಆಶ್ರಮವು ಒಂದು ಕಡೆ ಜೈಲು ಮತ್ತು ಒಂದು ಕಡೆ ಸ್ಮಶಾನ ಮಧ್ಯದಲ್ಲಿದೆ. ಸತ್ಯದ ಮಾರ್ಗದಲ್ಲಿ ನಡೆಯುವುದು ಜೈಲಿಗೆ ಹೋಗಲು ಸಿದ್ಧನಿರದೇ ಇರಬೇಕು. ಮರಣವನ್ನು ಹೆದರಬಾರದು. ಇದು ಆಶ್ರಮದ ಆಧ್ಯಾತ್ಮಿಕ ಸಂದೇಶವನ್ನು ಪ್ರತಿಬಿಂಬಿಸುತ್ತದೆ. ಭಯವನ್ನು ಮೀರಿ ಸತ್ಯಕ್ಕಾಗಿ ಬದುಕುತ್ತದೆ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಧರ್ಮ ಎಂದರೆ ಕೇವಲ ಪೂಜೆ ಅಥವಾ ಆಚರಣೆಯಲ್ಲ, ಅವರ ಜೀವನದ ಮೂಲ ತತ್ವಗಳು. ಸತ್ಯ ಅಂದರೆ ದೇವರನ್ನು ಸತ್ಯದಲ್ಲಿ ಕಾಣುವುದು. ಅಹಿಂಸೆ ಅಂದರೆ ಯಾವುದೇ ಜೀವಿಗೆ ಹಾನಿ ಮಾಡಬಾರದು. ಸೇವೆ, ಮನುಷ್ಯ ಸೇವೆ, ದೇವರ ಸೇವೆ. ಸರಳ ಜೀವನ, ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸಬಾರದು. ಸ್ವಾವಲಂಬನೆ, ಸ್ವಂತ ಶ್ರಮದಿಂದ ಜೀವನ ನಡೆಸುವುದು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪ್ರಾರ್ಥನೆ ನಡೆಯುತ್ತಿತ್ತು. ಅಲ್ಲಿ ಈ ಧರ್ಮಗಳ ಪವಿತ್ರ ಗ್ರಂಥಗಳಿದ್ದವು. ಭಗವದ್ಗೀತೆ, ಕುರಾನ, ಬೈಬಲ್. ಅಂದರೆ ಎಲ್ಲ ಧರ್ಮಗಳು ಮಾನವೀಯ ಮೌಲ್ಯವನ್ನು ಬೋಧಿಸಿದ ಒಂದು ಸಂದೇಶವನ್ನು ನೀಡಿದರು. ಆಶ್ರಮದಲ್ಲಿ ಹೃದಯಕುಂಜ ಗಾಂಧೀಜಿಯವರ ನಿವಾಸವಾಗಿತ್ತು. ಅಲ್ಲಿ ಅವರು ಧ್ಯಾನ ಮಾಡುತ್ತಿದ್ದರು, ಚರಕ ತಿರುಗಿಸುತ್ತಿದ್ದರು, ಅನೇಕ ಪತ್ರಗಳನ್ನು ಬರೆಯುತ್ತಿದ್ದರು ಮತ್ತು ದೇಶದ ಭವಿಷ್ಯದ ಕುರಿತು ಚಿಂತಿಸುತ್ತಿದ್ದರು. ಗಾಂಧೀಜಿಯವರಿಗೆ ಚರಕ ಕೇವಲ ನೂಲವನ್ನು ತಯಾರಿಸುವ ಸಾಧನವಲ್ಲ, ಅದು ಚರಕವನ್ನ ಶ್ರಮದ ಪೂಜೆ, ಆತ್ಮನಿರ್ಭರತೆ, ಅಹಂಕಾರದ ತ್ಯಾಗ, ಮಾನವೀಯತೆ, ಏಕಾಗ್ರತೆಯ ಸಂದೇಶ. ಅದೇ ರೀತಿಯಾಗಿ 1930ರಲ್ಲಿ ಅಲ್ಲಿಂದಲೇ ಗಾಂಧೀಜಿಯವರು ಪ್ರಸಿದ್ಧ ಸಾಲ್ಟ್ ಮಾರ್ಚ್ ಅಂದರೆ ದಾಂಡಿ ಯಾತ್ರೆಯನ್ನು ಆರಂಭಿಸಿದರು. ಅಲಹಾಬಾದಲ್ಲಿರುವಂತಹ ಇನ್ನೂ ಅನೇಕ ಒಂದು ಸ್ಥಳಗಳನ್ನು ಆಧ್ಯಾತ್ಮಿಕವಾಗಿರಬಹುದು ಹಾಗೂ ಇನ್ನೂ ವಿಜ್ಞಾನಿಗೆ ಸಂಬಂಧಪಟ್ಟಂತಹ ಸ್ಥಳಗಳಾಗಿರಬಹುದು ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ಸುಂದರವಾದಂತಹ ಒಂದು ಪ್ರಕೃತಿ ಸೌಂದರ್ಯವನ್ನು ನೋಡ್ಲಿಕ್ಕೆ ಸಿಗ್ತದೆ. ಯಾರು ಒಂದು ಈ ಅಹಮದಾಬಾದಕ್ಕೆ ಭೇಟಿ ಕೊಡ್ತೀರಿ, ಈ ಪುಣ್ಯಕ್ಷೇತ್ರಗಳನ್ನು ನೋಡಿ ನೀವೆಲ್ಲರೂ ಒಂದು ಆನಂದವನ್ನು ಪಡೋಣ ಅಂತ ಹೇಳ್ತಾ ವಿಶ್ರಾಂತಿಯನ್ನು ಹೊಂದೋಣ.